ಕಾಲ ಕಾಂಗ್ರೆಸ್ಸಿನ ಕಾಲ ಮುಗಿದೋಗಿದೆ. ಕಾಂಗ್ರೆಸ್ಸಿಗೆ ಈಗ ರಾವು ಕಾಲ. ಇದು ಬಿಡಬೇಕಾದ್ರೆ ಇನ್ನೂ 100 ವರ್ಷ ಬೇಕು. ಇನ್ನೂ 100 ವರ್ಷ ಬೇಕು ರಾವು ಕಾಲ ಹೋಗ್ಬೇಕಾದ್ರೆ ಅವರಿಗೆ. ಕಾಂಗ್ರೆಸ್ ಕಾಲ ಮುಗಿದೋಯ್ತು. 60 ವರ್ಷ 70 ವರ್ಷ ದೇಶನ 60 ವರ್ಷ ಆಳಿದ್ರಲ್ಲ, ಅವಾಗ ಯಾವ ಕಾಲ ಇತ್ತು? ಅವಾಗ ಯಡಿಯೂರಪ್ಪವ್ರನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದ್ರಿ. ಯಾವ ಕಾಲದಲ್ಲಿ ಹಾಕಿದ್ರಿ? ಜನಾರ್ದನ್ ರೆಡ್ಡಿ ಜೈಲಿಗೆ ಹಾಕಿದ್ರಿ. ನಮ್ಮನ್ನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಜೈಲಿಗೆ ಹಾಕಿದ್ರಿ. ಲಾಲ್ ಕೃಷ್ಣ ಅದ್ವಾನಿಯನ್ನು ಜೈಲಿಗೆ ಹಾಕಿದ್ರಿ. ಜಾರ್ಜ್ ಫರ್ನಾಂಡಿಸ್ ಜೈಲಿಗೆ ಹಾಕಿದ್ರಿ. ಜಯಪ್ರಕಾಶ್ ನಾರಾಯಣ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರನ ಅವ್ರ ಜೈಲಿಗೆ ಹಾಕಿದ್ರಿ. ಆವಾಗ ಯಾವ್ಯಾವುದು ಸಂಸ್ಥೆಗಳಿತ್ತು ನಿಮ್ಮ ಹತ್ರ? ಇದೇ ಸಂಸ್ಥೆಗಳ ತಾನೇ ಯಾವಾಗೂ ಇದ್ದಿದ್ದು ನಿಮ್ಮ ಹತ್ರ. ಆವಾಗ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ನೀವು? ಇವ್ರನ್ನೆಲ್ಲ ಜೈಲಿಗೆ ಹಾಕೋವಾಗ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದೀರಾ ನೀವು? ಈಗ ಮಾತ್ರ ಕಾನೂನು ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಅವಾಗ ಕಾನೂನು ಸರಿ ಇತ್ತಾ? ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗ ಸರಿ ಇತ್ತು. ಈ ದೇಶದಲ್ಲಿ ಸುಮಾರು 70 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಲ್ಲ, 70 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದಾರೆ ಕಾಂಗ್ರೆಸ್ಸಲ್ಲಿ, 70 ಟೈಮ್ಸ್. ಮೋದಿ ನನಗನ್ಸುತ್ತೆ 5 ಬಾರಿನೋ 4ರಿಂದ 5 ಬಾರಿ ಏನೋ ತಂದಿರಬೇಕು. ಅದು ಮೀಸಲಾತಿಯನ್ನು ಮುಂದುವರಿಸುವಂಥ ಒಂದು ಸದುದ್ದೇಶದ ಕಾಯ್ದೆಗೆ. ನೀವು ಕೋರ್ಟ್ ಆದೇಶಗಳನ್ನೆಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಅದರ ವಿರುದ್ಧವಾಗಿ ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಮಾಡಿದ್ರಿ. ಯಾವುದು? ಶಾಬಾನು ಪ್ರಕರಣ. ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿರೋಧಿಸಿ ಪಾರ್ಲಿಮೆಂಟಲ್ಲಿ ಕಾನೂನು ತಂದು ಸುಪ್ರೀಂ ಕೋರ್ಟ್ನೇ ಸೈಡ್ ಲೈನಿಂಗ್ ಮಾಡಿದ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಏನು ಹಾಡಿ ಹೊಗಳ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ಹಾಡಿ ಹೊಗಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಬಗ್ಗೆ ಮತ್ತು ಉಪರಾಷ್ಟ್ರಪತಿ ಬಗ್ಗೆ ಏನು ನಡೀತಾ ಇದೆ ಸಂವಾದ, ಅದ್ರ ಬಗ್ಗೆ ಏನು ಹೊಗಳ್ತಾ ಇದ್ದಾರೆ. ಅವತ್ತ್ಯಾಕೆ ಸುಪ್ರೀಂ ಕೋರ್ಟ್ನ ಆದೇಶನ ತಿರಸ್ಕಾರ ಮಾಡಿದ್ರಿ? ಈಗ ಏಕಾಏಕಿ ಪ್ರೀತಿ ಹೆಂಗೆ ಬಂದ್ಬಿಡ್ತು ಸುಪ್ರೀಂ ಕೋರ್ಟ್ ಬಗ್ಗೆ ನಿಮಗೆ? ಇದೆಲ್ಲ ಕಾಂಗ್ರೆಸ್ಸಿನ ಒಂದು ಕುತಂತ್ರ ಮತ್ತು ಲೂಟಿ ಪಾರ್ಟಿ. ಕಾಂಗ್ರೆಸ್ ಅನ್ನೋ ಪದನ ತೆಗೆದಾಕ್ಬಿಟ್ಟು ಲೂಟಿ ಕಾಂಗ್ರೆಸ್ ಅಂತ ಇಟ್ಕೊಬೇಕು ಅವರು. ದೇಶದ ಆಸ್ತಿನೇ ಬಿಟ್ಟಿಲ್ಲ, ಪತ್ರಿಕೆಗಳನ್ನೂ ಬಿಡಲ್ಲ ಅಂದರೆ ಇನ್ನೇನು ಬಿಟ್ಟಾರು? ಅದರಿಂದ ಈ ಒಂದು ಏನು ಹೋರಾಟ ಮಾಡಿದ್ರು ಇದು ನಾಟಕ ಅಷ್ಟೇ, ಕಳ್ಳ ನಾಟಕ ಅಷ್ಟೇ. ಇದಕ್ಕೇನು ಬೆಲೆ ಇಲ್ಲ. ಓಕೆ. ಎರಡನೇದು, ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಬಂದರೆ ಎಲ್ಲವನ್ನ ಮುಚ್ಚಾಕುವಂಥದ್ದು, ಹಗರಣಗಳನ್ನು ಮುಚ್ಚಾಕೋದು. ಮೂಢ ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಪಾಪ ವಾಲ್ಮೀಕಿ ಹಗರಣದ್ದು ಅವನು ಸತ್ತು ವರ್ಷಗಳೇ ಕಳೆದೋಯ್ತು. ಚಂದ್ರಶೇಖರ್ ಪರಿಹಾರನೂ ಇಲ್ಲ, ಏನೂ ಇಲ್ಲ. ಅದನ್ನು ಪಾಪ ಅವನ ಸಾವಿಗೆ ಬೆಲೆ ಇಲ್ಲ ಆಗಾಯಿತು. ಅವನ 187 ಕೋಟಿ ಸರ್ಕಾರದ ಆಸ್ತಿಯನ್ನು ಉಳಿಸೋಕ್ಕೆ ಪ್ರಾಣ ತ್ಯಾಗ ಮಾಡಿದ ಅವನು. ಈಗ PSI ಪರಶುರಾಮ್, ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೆ. ದಲಿತರನವರು ಅವನು ಸತ್ತಾಗ ಅವರು ತುಂಬ ಗರ್ಭಿಣಿ, 9 ತಿಂಗಳ ಗರ್ಭಿಣಿ ಅವನ ಹೆಂಡ್ತಿ. ಪೊಲೀಸ್ ಸ್ಟೇಷನ್ ಮುಂದೆ ಸುಮಾರು 24 ಗಂಟೆ ಧರಣಿ ಕೂತಿದ್ದಾಳೆ ಅಮ್ಮ ರೋಡಲ್ಲೇ. ಏನು ಮಂತ್ರಿಗಳು ವಿಸಿಟ್ ಮಾಡಿದ್ದೆ, ಹೋಮ್ ಮಿನಿಸ್ಟ್ರು ಹೋಗಿದ್ದೆ, ನೀನು ಕೆಲಸ ಕೊಡ್ತೀನಿ, ನಿಮ್ಗೆ 50 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ. 50 ಅಲ್ಲ, 5 ಲಕ್ಷನೂ ಕೊಟ್ಟಿಲ್ಲ, ಕೆಲಸನೂ ಕೊಟ್ಟಿಲ್ಲ. ಈಗ ಅದಕ್ಕೆ ಬಿ ರಿಪೋರ್ಟ್. ಅವಾಗೆ ನೋಡಿ ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಹೆಂಡ್ತಿಗೂ ನೋಟಿಸ್ ಕೊಟ್ಟಿದ್ದಾರೆ, ಬಿ ರಿಪೋರ್ಟ್ ಹಾಕ್ತಾ ಇದ್ದೀನಿ ಅಂತೇಳಿ ಅವ್ರ ಹೆಂಡ್ತಿಗೂ ಕೊಟ್ಬಿಟ್ಟಿದ್ದಾರೆ ನೋಟಿಸ್. ಅವ್ರ ಹೆಂಡ್ತಿಗೆ ಏನು ನೋಟಿಸ್ ಕೊಡಬೇಕಾಯಿತು ಅಂದರೆ, ನೋಡಿ ನಿಮ್ಮ ಯಜಮಾನರ ಸಾವಿಗೆ ನಾವು ನ್ಯಾಯ ಕೊಟ್ಟಿದ್ದೀರಿ, ಅವ್ರನ್ನ ಜೈಲಿಗೆ ಕಳಿಸಿದ್ದೀರಿ, ಅವ್ರಿಗೆ ಫಾಸಿ ಶಿಕ್ಷೆ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಯ್ತು. ಅದು ಬಿಟ್ಟು ಈ ಕೇಸ್ ಮುಚ್ಚಾಕ್ತಾ ಇದ್ದೀರಿ ಅಂತ ಈ ಪೊಲೀಸವರು ಕೊಟ್ಟಿದ್ದಾರೆ. ಇದು ನ್ಯಾಯನಾ? ಈಗ ಮುಚ್ಚೋಯ್ತು. 40 ಲಕ್ಷ ರೂಪಾಯಿ ಅವನ ಟ್ರಾನ್ಸ್ಫರ್ಗೆ 40 ಲಕ್ಷ ರೂಪಾಯಿ ಕೇಳಿದ್ದು ಹಣ, ಅದು 9 ತಿಂಗಳು. ಪೊಲೀಸ್ ಕಾಯ್ದೆ ಪ್ರಕಾರ 2 ವರ್ಷ ಅವ್ರನ್ನ ಟ್ರಾನ್ಸ್ಫರ್ ಮಾಡೋಂಗೇ ಇಲ್ಲ. ಪೊಲೀಸ್ ಕಾಯ್ದೆ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೆ. 2 ವರ್ಷ ಟ್ರಾನ್ಸ್ಫರ್ ಮಾಡೋ, 9 ತಿಂಗಳಿಗೆ ಟ್ರಾನ್ಸ್ಫರ್. ಯಾಕೆ ಅಂದರೆ ಅಲ್ಲಿನ MLA ಅವನ ಮಗ
ಡೈರೆಕ್ಟಾಗಿ ಆಪಾದನೆ ಮಾಡಿದ್ದಾರೆ. ಅವ್ರ ಹೆಂಡ್ತಿ ಈ FIR ಅಲ್ಲೇ ಕೊಟ್ಟಿದ್ದಾರೆ. ಅವ್ರ ಹೆಂಡ್ತಿ ಆಪಾದನೆ ನೋಡಿ, ಇಲ್ಲಿ FIR ಅಲ್ಲೇ ಇದೆ. ನನ್ನ ಹತ್ರ ದುಡ್ಡು ಕೇಳಿದ್ರು ಅಂತ. ಈ ಸಾವಿಗೆ ನ್ಯಾಯ ಏನು? ಈ ಕಾಂಗ್ರೆಸ್ ಸರ್ಕಾರ ಎಲ್ಲನೂ ಕೂಡ ಸ್ಕ್ಯಾಂಡಲ್ಗಳನ್ನು ಮುಚ್ಚೋ ಅಂತ ಒಂದು ಮನಸ್ಥಿತಿ ಇರುವಂಥ ಸರ್ಕಾರ. ಲೂಟಿ ಇನ್ನೊಂದು ಕಡೆ ಹಗರಣಗಳನ್ನು ಮುಚ್ಚಾಕುವಂಥದ್ದು. ಏನೇ ಹಗರಣ ಬಂದರೂ ಮುಚ್ಚಾಕೋದು.